ಹಾಯ್ ಗಾಯ್ಸ್, ಹ್ಯಾಪಿ ದೀಪಾವಳಿ. ಹಬ್ಬ ಸ್ಟಾರ್ಟ್ ಮಾಡ್ತಾ ಇದೀವಿ. ಏನು ಬಾಳೆಕಂದು ಕೊಯ್ಕೊಂಬರಕ್ಕೆ ಹೋಗೋದ್ರ ಮೂಲಕ ನನ್ನ ತಮ್ಮ ಬೈಕ್ ಸ್ಟಾರ್ಟ್ ಮಾಡಿದ್ದಾನೆ. ನಡಿಯಪ್ಪ ನೋಡಿ, ನಮ್ಮೂರು ಎಂಥ ಪ್ರಕೃತಿ ಸೌಂದರ್ಯದ ಮಧ್ಯ ಇದೆ. ಫುಲ್ ಗ್ರೀನರಿ. ನಮ್ಮದು ಅರೆಮಲೆನಾಡು, ಹೊಳಲ್ಕೆರೆ ಭಾಗ ಏನು ಬರುತ್ತೋ ಅದೆಲ್ಲ ಅರೆಮಲೆನಾಡು ಇರುತ್ತೆ. ಹಂಗಾಗಿ ನೀವು ಕಣ್ಣಿಗೆ ಆನಂದ ಸಿಗುವಷ್ಟು ಹಸಿರು ನೋಡ್ಬೋದು. ಇದೇ ನಮ್ಮ ತೋಟ. ಈ ಕಡೆ ಕಾಣ್ತಾ ಇದೆಯಲ್ಲ, ಇದೇ ತೋಟ. ಪಕ್ಕದಲ್ಲಿ ಬಾಳೆ ತೋಟ ಇದೆ. ಈಗ ನುಗ್ಗುದೇ ಬಾಳೆ ತೋಟಕ್ಕೆ. ಇದು ಕೂಡ ನಮ್ದೇ. ಯಾಕ್ರ ಹಂಗಾಡ್ತಿದಿರಿ, ಬರ್ರ ಒಳಗೆ. ಇವನಿಗೆ ತೋಟ ತೊಳಕ್ ಹೋಗಕ್ ಹಿಂಸೆ, ಸೊಳ್ಳೆದವೆ ಜಾಸ್ತಿ ಅಂತ. ಏನ್ ಮಾಡೋಣ ಆಯ್ತು. ಆಮೇಲೆ ಆದ್ರೂ ಬಲವಂತವಾಗಿ ಕರ್ಕೊಂಡು ಹೋಗ್ತಿದೀನಿ. ಹೆಂಗ್ರ ಹತ್ತದು ದಾಟಕ್ ಆಗ್ತಿಲ್ಲ. ಟೆಕ್ನಾಲಜಿಯ ಬರ್ರಿ ನೋಡಿ, ನಮ್ಮ ಹುಡುಗ ಅವ್ನು ಹೋಗ್ತಾನಲ್ಲ, ಅವನ ಹೆಸರು ರಾಕೇಶ ಅಂತ. ನನ್ನ ತಮ್ಮ ಆದರ್ಶ ರೈತ. ಏನು ಮಾಡಲ್ಲ, ₹1 ಕೆಲಸ ಮಾಡಲ್ಲ, ಆದ್ರೂ ಆದರ್ಶ ರೈತ. ನೋಡ್ತಾ ಇದೀರಲ್ಲ, ಇದೆ ವಿಳ್ಯದೆಲೆ ತೋಟ. ಈ ತರ ಇರುತ್ತೆ ವಿಳ್ಯದೆಲೆ ತೋಟ. ಹಂಗೆ ಪ್ಯಾಂಟ್ ತುಂಬ ಮೈ ತುಂಬ ಎಲ್ಲ ಹತ್ಕೊಂತವೆ. ಯಾರು ಕಾರಣಕ್ಕೂ ಹೋಗ್ಬೇಡ್ರಿ, ಬರ್ರಿ ವಾಪಸ್ ಎಲ್ಲ. ಇವನೊಂಥರ ವಯಸ್ಸಾದ ಮುದುಕರಿದ್ದಂಗೆ, ಏನಾರು ಒಂದು ಹೊಡಿತಾನೆ ಇರ್ತಾನೆ ಡೈಲಾಗ. ಶರ, ಇದೇನ್ ಬಾಳೆನಾ ಇದು? ಯಾವ್ದು? ಇದೆಲ್ಲ ದೊಡ್ಡದಾಗಿರೋದು ಪಚ್ಚಬಾಳೆ. ಇದು ಚಿಕ್ಕದು. ಇಲ್ಲಿ ನೋಡಿ, ಇಷ್ಟು ಚಿಕ್ಕ ಗಿಡ ಐತಲ್ಲ, ಇದೇನು? ಇದು ಪಚ್ಚಬಾಳೆನಾ? ಸಬಾಸ್ ಕನ್ನಡ. ಯಪ್ಪ ನೋಡಿ, ಇದು ಚಿಕ್ಕದಾಗ ಐತೆ ಗಿಡ, ಆದ್ರೂ ಇನ್ನು ದೊಡ್ಡವದ್ದು ಕೊಡ್ಕೊಂಡಿದ್ದಾರೆ ನಿಮ್ಮ ಮನೆಗೆ ಸರ್. ಇನ್ನೊಂದು ಬೇರೆ ಬೇರೆ ಮಿಕ್ಸ್ ಹಾಕಿದ್ದಾರೆ ಅಂದೆಲ್ಲ. ಯಾವ್ದ ಶರು? ಇದೆ ಆ ಕಡೆ ಸಣ್ಣವು, ಈ ಕಡೆ ದೊಡ್ಡವು. ಅಂದ್ರೆ ಪಚ್ಚಬಾಳೆ, ಹಾ, ಅವು ಬಿಳೆ ರಸಬಾಳೆ. ಆ ಕಡೆ ಇದೆಲ್ಲ ಬಿಳೆ ರಸಬಾಳೆನಾ? ಬಿಳೆ ರಸಬಾಳೆ. ಮುಂಚೆ ತುಂಬಾ ಹಂದಿಗಳಿದ್ವಲ್ಲ ಶರ, ಇವಾಗ ಇಲ್ಲ, ಇಲ್ಲಿ ಹಂದಿ ಯಾವ್ದೇ ಕಾರಣಕ್ಕೂ ಚೂರು ಇಲ್ಲ ಕಣಪ್ಪ. ಇದ್ರಾಗ ಎಂತದ್ದು ಕಣಬೇಕಿದ್ನಲ್ಲ, ಕಳ್ಳಿ ಹಂದಿ ಎಲ್ಲ ಇರ್ತವೆ. ಚಿರ್ತೆಲ್ಲ ಬಂದದ್ವು ಅಂತನಾ? ರಿಯಲಿ? ಹೌದಾ? ಏನ್ ಮಾಡ್ತಾವ ಸಿಕ್ಕ್ರೆ? ಗೊನೆ ಆಮೇಲೆ ಬಲಿತಾ ಬಲಿತಾ ಈ ತರ ಆಗುತ್ತೆ. ಫಸ್ಟಿಗೆ ಈ ತರ ಇರುತ್ತೆ ತೋಟ. ಸಬಾಸ್ ಕನ್ನಡ. ಎಲ್ಲ ಇಲ್ಲಿ ಮೂರ್ದಾಕ್ ಬಿಟ್ಟು ಹೋಗ್ತಾವನೆ. ನಾಳೆ ದಿನ ಯಾರು ತೋಟದಾರ ಸಾಕ್ಷಿಗೆ ಬಂದು ಉಗಿದ್ರೆ ಕ್ಯಾಕ್ರಶ್ ಮಕ್ಕಿ ಮುಂದೆ ತೋರ್ಸೋದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಮ್ಮೂರ್ ವೆದರ್ ಹೆಂಗಿದೆ ಗೊತ್ತಾ? ಚೀಲ್ಡಾಗೆ ನೋಡಿ, ವೆದರ್ ಎಲ್ಲ ಯಾವ ತರ ಇದೆ, ಮಳೆ ಬರೋ ತರ ಇದೆ. ಯಾವಾಗ್ಲೂ ಹಿಂಗೆ ಇರುತ್ತೆ ಆಲ್ಮೋಸ್ಟ್, ಅಲ್ವೇನಾ? ನಮ್ದು ಅದಕ್ಕೆ ಅರಮಲೆನಾಡು ಅನ್ನೋದು. ಇವಾಗ ಆಡ್ಲಿ ಟೈಮ್ ಎಷ್ಟಾಗಿದೆ ಗೊತ್ತಾ? 11 ಗಂಟೆ ಆಗಿದೆ. ಎಷ್ಟು ಬಿಸಿಲಿರ್ಬೇಕು ನೋಡಿ, ಯಾವ ತರ ಚೀಲ್ಡಾಗಿದೆ. ಇವೆರಡು ಕೋತಿಗಳು ನೋಡಿ, ಹಂಗಂದ ತಕ್ಷಣ ಹೋಗ್ತದವೆ. ಬರ್ರ ಸಾರಿ ಗೈಸ್, ಇಲ್ಲಿ ಬಾಳೆಕಂದ್ ಸಿಗ್ಲಿಲ್ಲ, ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ. ಅದಕ್ಕೆ ಬೇರೆ ಇನ್ನೊಂದು ತೋಟ ಇದೆ ನಮ್ಮ ಬ್ರದರ್ದು, ಅಲ್ಲಿ ಹೋಗ್ತಾ ಇದೀವಿ ಬಾಳೆಕಂದ್ ತರಕ್ಕೆ. ಇದು ಬಾಳೆಕಂದಿನ ಒಂದು ಬರೀ ಇಂಥದೆಯ ತರ ಮಜನೇ ಬೇರೆ. ಬೈಕ್ ಎಲ್ಲ ಫುಲ್ ಎಳ್ದಾಡ್ತೈತೆ. ನನ್ನ ತಮ್ಮ ಕಷ್ಟಪಟ್ಟು ಓಡಿಸ್ತಾವನೆ. ಆದ್ರೂ ರಿಯಲಿ ನಮ್ದು ಇಲ್ಲಿ ನಮ್ಮ ಬ್ರದರ್ ಬಂದಿದ್ದಾರೆ ಆಲ್ರೆಡಿ. ಫಾರ್ಮ್ ಹೌಸ್ ಎಲ್ಲ ಇದೆ ಅವ್ರದ್ದು. ನೋಡಿ, ಇದೆ ನಮ್ಮ ಅಣ್ಣಂದು ರಾಜಹಂಸ. ಇದು ನಮ್ಮ ಅಣ್ಣಂದು ಫಾರ್ಮ್ ಹೌಸು. ಇಲ್ಲಿ ಹಸುಗಳನ್ನೆಲ್ಲ ಕಟ್ತೀವಿ. ಈ ಥರ ಇದೆ, ತುಂಬ ಚೆನ್ನಾಗಿದೆ. ಬನ್ನಿ, ನಮ್ಮ ಅಣ್ಣ ಏನು ಮಾಡ್ತಾವ್ ನೋಡೋಣ. ಮಾಡಿ ಇಟ್ಕೊಂಡಿರ್ತಾರೆ. ಏನಕ್ಕಪ್ಪ ಅಂದರೆ, ಇಲ್ಲಿ ತೋಟದಲ್ಲಿ, ಆ ಕಡೆ ಪಕ್ಕದಲ್ಲಿ ತೋಟದಲ್ಲಿ ಏನಾದರೂ ಗಿಡ ಒಣಗೋದ್ರೆ, ಏನಾದರೂ ರೋಗ ಬಂದು, ಆವಾಗ ಈ ಗಿಡಗಳನ್ನ ರಿಪ್ಲೇಸ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ಸೆಕ್ಸಿ ಬೇಬೆ ಅದೇ, ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಅದೇ. ಜಿಂಕೆ ಮರಿನಾ? ಯಾವ್ದನ ಜಿಂಕೆ ಮರಿ ಅಂತ ಅವನು. ಇದು ಯಾವ ಜಿಂಕೆ ಮರಿ ಸಿಕ್ತಪ್ಪ ಇವನಿಗೆ? ಇಲ್ಲಿ ಫಾರ್ಮ್ ಹೌಸ್ ಅಲ್ಲಿರೋ ಹಸಕ್ಕರ್ ತೋರಿಸ್ಬಿಟ್ಟು. ನೋಡಿ ಗಾಯ್ಸ್, ಎಲ್ಲ ನಮ್ಮ ಹುಡುಗರು ಬಾಳೆಕಂದ್ ಕೊಯ್ತಾ ಇದಾರೆ.
ಏನ ಸಿಕ್ಕಿದ್ವನ ಬಾಳೆಕಂದು ಕುಯ್ತಾ ಇದ್ವಿ. ಕಣ ಚೆನ್ನಾಗಿರೋದು ಕೊಯ್ಯ ಥೋ ಎಲ್ಲ ಹೇಳ್ಕೊಡ್ಬೇಕಣ್ಣ ನಿನ್ಗೆ. ಲೇ ನೀವು ಮುಂದಿನ ಸರಿ ನಮ್ ತೋಟಕ್ಕೆ ಬರ್ಬೇಡ್ರಿ ಕಣಲ್ಲ, ಹಿಂಗೆಲ್ಲ ಮಾಡಂಗಿದ್ರಿ. ಕೊಯ್ತಾರ ನಿಮ್ಮ ಅಜ್ಜಿ ಬರ್ತತ ಕೊಯ್ಯಕ್ಕೆ? ಅಯ್ಯೋ ಇರ್ಲಿ ಇರ್ಲಿ, ನಿಮ್ಮ ಅಭಿಮಾನ ನಿಮ್ಮ ಮನ್ಸಲ್ಲಿ ಇರ್ಲಿ, ಪರವಾಗಿಲ್ಲ. ಬಾಳೆಕಂದು ಕೊಯ್ಯಕ್ ಬರಲ್ಲ ನೀಗೆ. ನೀನ್ ಮುಂದ್ ವರ್ಷಕ್ಕೆ ಮದುವೆ ಮಾಡೋಣ ಅಂತದರಿ. ಹಂಗಾಗಿತ್ತ ಪರಿಸ್ಥಿತಿ ಮುಂದಕ್ಕೆ ಏನಾಯ್ತಣ್ಣ? ಬಾಳೆ ಎಲೆ ಏನಕ್ಕೆ ಬಳಸ್ತಾರ? ನಮ್ ಕಡೆ ಇದನ್ನ ಒಂಬಾಳೆ ಅಂತೀವಿ, ಆದ್ರೆ ಮಂಗಳೂರು ಸೈಡ್ ಇದನ್ನ ಹಿಂಗಾರ ಅಂತಾರೆ. ಆಯ್ತು ಆಮೇಲೆ ಯಾರ ಕಿತ್ತಾರ? ನೀನ್ ಏನ್ ಮತ್ತೆ ಏನ್ ನೋಡ್ತೀನಿ? ತೋಟಕ್ಕೆ ಬರೋದು ಯಾವ್ದಕ್ ಬರ್ತೀವಿ? ಮಳೆ ಬಂದೆ ಹಲೋ, ನೀವ್ ಎಣಿಸ್ಕೊಂಡ್ ಕೊಯ್ಯರಿ, ನೀ ಯಾವ ಮಟ್ಟಿ ಕೊಯ್ಯನದ? ಇಲ್ಲ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾ, ಒಂಬಾಳೆ ಹುಡುಕ್ಬೇಕಾ? ಹಲೋ, ಎಲ್ಲ ಈ ಟೈಮ್ನಾಗ ಎಲ್ಲಿರ್ತಾವಲ್ಲ ಒಂಬಾಳೆ? ಮತ್ತೆ ನೋಡಿ ಗೈಸ್, ನಿಮ್ ಕಣ್ಣಿಗೆ ಎಲ್ಲಾರು ಕಂಡ್ರೆ ಹೇಳಿ. ಮಳೆ ಇದು ಹ್ಮ್, ಇನ್ನೂ ಒಂದ್ ಮಳೆ ಸ್ವಾತಿ ಮಳೆ ಅದೊಂದ್ ಬಂದ್ಬಿಟ್ರೆ ಇಲ್ಲ ಕಣ. ಚಿಟ್ಟೆ ಮುಗ್ದಿರೋದು, ಚಿಟ್ಟು ಮುಗ್ದಿರೋದು, ಇದು ಚಿಟ್ಟೆ ಕುಳ್ ಚಿಟ್ಟೆ ಯಾವ ಬರ್ತದ ಗೊತ್ತಲ್ಲ, ಕುಳ್ ನನ್ ಮಗಂದಿದು. ನೆಕ್ಸ್ಟ್ ಬರೋದು ಯಾವ್ದು? ಅತ್ತ ಇತ್ತ ಬಂದು ಅತ್ತ ಹೋದ್ರೆ ಇತ್ತ, ನನಗೆ ಬಂದಿತ್ತ ಹೋದ್ರ ಅತ್ತ. ಹೂ, ಈ ಅಣ್ಣ ಏನನ್ನ ತಿಳ್ಕೊಂಡು ಹೊತ್ಕೊಂಡ್ರು. ಅಂಬಾಳೆ ನೋಡೋಣ, ಇದು ಸಣ್ಣದೈತೆ ಆದ್ರೆ ಕಿತ್ಕಂತೀಯ ಮತ್ತೆ ಬೇಡ ಬೇಡ ಅಂತಾನೆ. ಇಡೀ ಊರಿಗೆ ನೀರ್ ತಿರ್ತಾರೆ, ಗೇಟು ಪಾಟು ಎಲ್ಲವ ನೀರ್ ಖಾಲಿ ಹೇಳ್ಕೊಂಡ್ರೆ ಇವ್ರಿಗೆ ಸಂಪರ್ಕಿದ್ರೆ ಗೇಟ್ ತಿರುತ್ತಾರೆ. ಇವ್ರೆ ನಮ್ಮ ಅಪ್ಪಾಜಿ ಫ್ರೆಂಡ್. ಹಂಗಾಗಿತ್ತ ಪರಿಸ್ಥಿತಿ ಮುಂದಕ್ಕೆ ಏನಾಯ್ತಣ್ಣ? ಏಮ ಇದ್ರಲ್ಲಿ ಗೊನೆ ಕೊಯ್ತೀರೇನ? ಲೇ ಮಳೆ ಬಂತು. ನೀವ್ ಹಿಂಗ ಆಡತ್ತಿ ಮಳೆ ಬರ್ತತೆ, ಮಳೆ ನೆನೀರಿ. ಮಳೆ ಸ್ಟಾರ್ಟ್ ಹತ್ಕೊಂಡ್ರಲ್ಲ, ಬರ್ರ ನೆನಿಬೇಡ್ರಿ, ಬರ್ರಲೇ ಹುಡುಗ್ರ. ನಾವು ಎಂತ ಟೈಮಿಗೆ ಬಂದಿದೀವಿ, ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನಮ್ಮ ತೋಟದ ಇದು. ವೆದರ್ ಕೂಡ ಹಿಂಗೆ ಇರುತ್ತೆ, ಚೀಲ್ಡಾಗಿ ಯಾವಾಗ್ಲೂ. ಬೆಂಗಳೂರು ಲೈಫು ನಮಗೂ ಅಲ್ಲೇ ಜಂಜಾಟ ಸಾಕಾಗೋಗ್ಬಿಟ್ಟಿದೆ. ಸುಮ್ಮನೆ ಬಂದ್ಬಿಟ್ಟು ಈ ತೋಟಗಳು ನೋಡ್ಕೊಂತಿರೋದು ಒಳ್ಳೇದು. ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಅಲ್ಲಿ ಆ ವೆಹಿಕಲ್ಸ್ಗಳು ಬಿಡೋ ಅಂಥ ಹೊಗೆ ಕುಡಿದು ಕ್ಯಾನ್ಸರ್ ಬರ್ಸ್ಕೊಳೋದ್ರ ಬದಲಾಗಿ ಈ ತೋಟದ ಮಧ್ಯೆ ಒಂದು ಪುಟ್ಟದ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಇದ್ಬಿಟ್ರೆ ಆಹಾ, ಸ್ವರ್ಗಕ್ಕೆ ಮುರೇಗೇಣು. ನೋಡಿ ಮಳೆ, ಆ ಸೌಂಡ್ ಕೇಳೋಕ್ಕೆ ಒಂದು ಆನಂದ. ಇನ್ನೊಂದು ರಿಕ್ವೆಸ್ಟು ಗ್ರಾಯ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಈ ವಿಡಿಯೋನ ನೋಡ್ತಾ ಇದ್ದೀರಾ, ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೇಚರ್ ಎಲ್ಲ ತುಂಬ ಸೊಗಸಾಗಿದೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಗೈಸ್. ಈ ಮಳೆ ಯಾವಾಗ ಬರುತ್ತೆ, ಯಾವಾಗ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ. ನಾವು ಅಂತೂ ಸಿಕ್ಕಾಕೊಂಡಿದ್ದೀವಿ ಬ್ರೋ. ಇರೋ ಚೀನಾ ಇರೋ, ಮಾತಾಡೋದ್ ಬೇಡ, ಅಲ್ಲಿಗೆ ಬಂದ್ಬಿಡ್ಲೇನಾ ಅನ್ನೋ ಥರ ಬರ್ತಾ ಇದೆ ಮಳೆ. ಸಕ್ಕ ಜೋರಾಯಿತು. ನನ್ನ ತಮ್ಮರಲ್ಲಿ ಯಾವುದೋ ಬಾಳೆ ಬುಡದಲ್ಲಿ ಕೂತವ್ರೆ ಅನಿಸುತ್ತೆ, ರಕ್ಷಣೆ ಪಡ್ಕೊಳಕ್ಕೆ. ಎಲ್ಲದಿರೋ ಕಾಣ್ತಾನೆ ಇಲ್ಲ. ನೋಡಿ ಗಾಯ್ಸ್, ನಾವು ತೆಂಗಿ ಮರದ ಆಸರೆನ ಪಡ್ಕೊಂಡಿದ್ದೀವಿ. ಮಳೆನ ತಡೆಯೋಕ್ಕಾಗ್ದೇನೆ ಮಳೆ ಜೋರಾಗ್ಬಿಟ್ಟಿದೆ. ಏನೋ ಅಪರೂಪಕ್ಕೆ ತೋಟಕ್ಕೆ ಬಂದು ಬಾಳೆ ಎಲೆ ಕುಯ್ಕೊಂಡು ಹೋಗೋಣ ಅಂತ ಬಂದರೆ ಫುಲ್ ನೆನೆಸ್ತಾ ಇದೆ. ಹಾರ್ಡ್ಲಿ ಒಂದು ಹಾಫ್ ಆನ್ ಅವರ್ ಮೇಲಾಯಿತು ನಾವು ನಿಂತ್ಕೊಂಡು. ಮಳೆ ಮಾತ್ರ ಕಮ್ಮಿ ಆಗ್ತಾ ಇಲ್ಲ, ಬರ್ತಾನೇ ಇದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೋಡೋಣ ಇನ್ನೂ ಎಷ್ಟೊತ್ತಿ ಕಮ್ಮಿ ಆಗುತ್ತೋ, ಕಮ್ಮಿ ಆದ್ಮೇಲೆ ಹೋಗೋದು ಅಷ್ಟೇ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನೀನು ಕಿಸಿತಾ ಇರೋ, ನಿನ್ನಿಂದಲೇ ಎಲ್ಲ ಆಗಿದ್ದು. ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಳ್ಳೋದ ಬಂದಿದ್ರೆ ಅವಾಗಲೇ ಇಷ್ಟೊತ್ತಿಗೆ ಎಲೆ ಕುಯ್ಕೊಂಡು ಮನೆಗೆ ಹೋಗಿರ್ತಾ ಇದ್ವಿ. ಕಿಸಿತಾವನೆ ಇವಾಗ. ಕಿಸ್ಮೈದಾಸ ಕಿಸಿ ಇವಾಗ. ಅವಾಗಲೇ ಕಮ್ಮಿ ಆತ, ಅವಾಗ ಹೋಗೋಣ ಅಂದೆ. ನನ್ನ ಮಾತು ಎಲ್ಲಿ ಕೇಳ್ತಿ ಈಗ? ನೋಡು, ಅನ್ಭವ್ಸು. ನಿಂತ್ಕೊ ಈಗ ಗುಬ್ಬಜ್ಜಿ ಥರ ಹಿಂಗೆ ಮರದ ಕೆಳಗಡೆ ಇದ್ರ ಕೆಳಗೆ. ಹೇಳಿದ ಮಾತು ಕೇಳಿದ್ರೆ ಹಿಂಗೆ ಆಗೋದು. ಅವಾಗಲೇ ಒಂದು ಸ್ವಲ್ಪ ಕಮ್ಮಿ ಆಯ್ತು, ಅವಾಗ ಹೋಗೋಣ ಕಣ ಅಂದೆ. ನೋಡು ಮತ್ತೆ ಜೋರಾತು. ಯಮ್ಮ
ಯಾವ್ದೋ ಇದು ರಾಜಕಾಲುವೆ. ಗಾಯ್ಸ್, ಇವಾಗ ನಾವು ಮಾಯಿನ ಸೊಪ್ಪು ಕಿತ್ಕೊಂಬರಕ್ಕೆ ಒಂದು ರಾಜ ಕಾಲುವೆನ ದಾಟ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಗಟ್ಟಿ ಇದೆ. ನನಗೆ ಯಾಕೋ ಡೌಟ್ ನನ್ ಬಾರ ತಡೀತೈತೆ ಅಂತ. ಬರೀ ಇಂಥದೆಯಾ? ರಾಜ ಕಾಲುವೆ ಜಾರ್ ಬಿದ್ರೆ ಅಷ್ಟೇ, ಉಪ್ಪಿಟ್ಟೆ. ರಾಕಿ ಯಾಕಂಗ್ ಕಿರ್ಚಾಡ್ತೀಯ? ಮಾಯಿನ ಸೊಪ್ಪು ಕಿತ್ಕೊಳ ಅಲ್ಲಿ. ಯಾವನ ಮರ ಹತ್ತಿ ಮಾರ್ಕೋತಿ ಆಟ ಆಡ್ತಾವ ಇವನು. ಲೇ ಶರ ಫಸ್ಟ್ಗೆ ಬೊಗಳತ್ತಾನೆ. ಮಳೆ ಬಂದಿರೋ ನೀರ್ನೆಲ್ಲ ಹುಡುಗರ್ನೆಲ್ಲ ನೆನೆಸ್ತಲ್ಲ. ಬರೀ ಇಂಥದೆಯಾ? ಅಲ್ಲರ್ಸೀಗ ಜಲಾವೃತ ಆಗಿದೆ ನೋಡಿ, ನಮ್ಮ ಫುಲ್ ಜಲಾವೃತ. ಜಲಾವೃತ ಆಗಿದೆ. ನಾವು ಬರೋ ದಾರಿ ಕೂಡ ಫುಲ್ ನೀರು ನೋಡಿ, ಹಿಂಗ್ ಬತ್ತಾದೀವಿ ನೀರಾಗಿ. ಕೊನೆಗೂ ಮಾಯಿನ ಸೊಪ್ಪು ಕಿತ್ಕೊಂಡ್ವಿ, ನಮ್ ಬಾಳೆ ಎಲೆ ಕಿತ್ಕೊಂಡ್ವಿ. ಬಾಳೆ ಕಂದೆಲ್ರೋ ಬೈಕೆಂಬ ಬಂದ್ವಿ. ಮಾಯಿನ ಸೊಪ್ಪು, ಬಾಳೆ ಎಲೆ, ಬಾಳೆ ಕಂದು. ಇವನು ಹಿಡ್ಕನ್ಲಾರ್ದೆ ಎಲ್ಲ ಅಲ್ಲಿ ಬೀಳಿಸ್ಬಿಟ್ಟು, ಇದೇನು ಪೊರುಡೆ ನಿಂದು? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು.